ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮನಸ್ಸನ್ನು ನಾವು ಎಷ್ಟು ಶುದ್ಧವಾಗಿ ಇಟ್ಟುಕೊಳ್ತೇವೆ ಅಷ್ಟು ಬದುಕಿನಲ್ಲಿ ಸಂತೋಷವನ್ನು ಪಡ್ತೇವೆ. ಆದ್ದರಿಂದಲೇ ಮನಸ್ಸಿನ ಶುದ್ಧೀಕರಣಕ್ಕೆ ಅಷ್ಟು ಮಹತ್ವ. ಸಾಧನ ಬಹಳ ಸಾಧನೆ ಅದಲ್ಲ, ಅದು ಬಹಳ ಮಹತ್ವದ್ದು. ಮಾರ್ಗ ಬಹಳ ಮಹತ್ವದ್ದು. ಮನಸ್ಸು ಇದೊಂದು ಸಾಧನ. ಇದು ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಜೀವನದ ವೈಭವ ಹೆಚ್ಚುತ್ತದೆ. ಇದು ಎಷ್ಟು ಕೆಡ್ತದೆ ಅಷ್ಟೇ ಜೀವನ ಕೆಟ್ಟು ಹೋಗ್ತದೆ. ಇದು ಸಾಧನ. ನಿಸರ್ಗ ದೇವತೆ ನಮಗೆ ಕೊಟ್ಟ ಅಪರೂಪದ ಸಾಧನ ಇದು. ಹೇಗೆ ಕೈಗಳದಾವ ಹಾಗೆ ಕೈಗಳೇ ಇರದೇ ಇದ್ದರೆ ಏನು ಮಾಡಲಿಕ್ಕಾಗ್ತದೆ? ಇವು ಸಾಧನಗಳು. ಕೈ ಅದಾವ, ಬಳಸದೇ ಇದ್ರೆ ಏನು ಮಾಡಲಿಕ್ಕಾಗ್ತದೆ? ಅಲ್ಲವೇನು? ಎಲ್ಲರಿಗೂ ಕೈಗಳದಾವ. ಕೆಲವರು ಎಷ್ಟು ಚೆನ್ನಾಗಿ ಬಳಸ್ತಾರೆ. ಬಳಸಿ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿಕೋತಾರೆ. ಒಂದು ಸಾಮ್ರಾಜ್ಯ ಕಟ್ತಾರೆ. ಇನ್ನು ಕೆಲವರು ಬಳಸ್ತಾರೆ, ಎಲ್ಲವನ್ನ ಕೆಡಿಸ್ತಾರೆ. ಇವ ಕೈಗಳು. ಸಲಕರಣೆ ಇದು, ಸಾಧನ ಇದು. ಇದು ದೇವರ ಕೊಟ್ಟಿದ್ದು, ನಿಸರ್ಗ ಕೊಟ್ಟಿದ್ದು. ಇದನ್ನು ಬಳಸಿದರೆ ಏನು ಬೇಕಾದ್ದು ಮಾಡು. ಅಲ್ಲೇನು? ಇದನ್ನೇ ಬಳಸಿ ಶಿಲ್ಪಿಗಳು ಎಷ್ಟು ಸುಂದರ ಕಟ್ಟಿದ್ರು. ಎಂಥ ಸುಂದರವಾದ ಮಂದಿರಗಳನ್ನು ಕಟ್ಟಿದ್ರು. ಮೂರ್ತಿಗಳನ್ನು ಕೆತ್ತಿದ್ರು. ಇನ್ನೂವರೆಗೆ ನೋಡ್ತೇವಲ್ಲ, ಬಾದಾಮಿ, ಅಜಂತ, ಎಲ್ಲೋರ, ಇಲ್ಲೇನು ಬೇಲೂರ, ಹಳೇಬೀಡು, ಎಷ್ಟು ಚೆನ್ನಾಗದ. ಯಾರು ಮಾಡಿದ್ರು? ಕೈ ಇದ್ದವರ ಮಾಡಿದ್ರು. ಇನ್ನು ಕೆಲವ್ರಿಗೆ ಕೈ ಎತ್ತು ಅವುಗಳನ್ನು ಒಡೆದ್ರು. ಏನು ಮಾಡೋದು? ಎಂಥ ಸುಂದರ ಮೂರ್ತಿಗಳು, ಅವುಗಳನ್ನು ಒಡೆದು ಹಾಕಿ. ಮೂರ್ತಿ ಕೆತ್ತೋದು ಎಷ್ಟು ಕಷ್ಟದ್ದದ. ಒಂದು ಸಾಮಾನ್ಯ ಕಲ್ಲ ತಗೊಂಡು ಆ ಕಲ್ಲೊಳಗೆ ಸೌಂದರ್ಯ ತುಂಬಬೇಕಲ್ಲ. ಇದೇನು ಸಾಮಾನ್ಯ ಕೆಲಸ ಏನು? ಒಂದು ದಿವಸ 2 ದಿವಸದ ಕೆಲಸ ಏನು ಹೇಳಿ? ಎಷ್ಟು ಕಷ್ಟಪಡಬೇಕಾಗ್ತದೆ. ಅದಕ್ಕಾಗಿಯೇ ತಪಸ್ಸ ಮಾಡಬೇಕಾಗ್ತದೆ. ಹಾಗೆ ಕಷ್ಟಪಟ್ಟು ಹೀಗೆ ತಯಾರು ಮಾಡಿದ ಮೂರ್ತಿಯನ್ನು ನೋಡಿ ಜಗತ್ತು ನಲಿತದೆ. ಇನ್ನು ಕೆಲವು ಕೈಗಳದಾವ, ಏನು ಮಾಡೋದು? ಕೆಲವು ಕೈಗಳು ದೀಪವನ್ನು ಹಚ್ತಾವ, ಇನ್ನು ಕೆಲವು ಕೈಗಳು ಆರಿಸಿ ಬಿಡ್ತಾವ. ಇವ ಕೈಯಲ್ಲೇನು? ಸಲಕರಣೆಗಳನ್ನು, ಸಾಧನಗಳನ್ನು ಹೆಂಗೆ ಬಳಸಬೇಕೋ ಹಾಗೆ ಬಳಸಬೇಕು. ಅವಾಗ ನೋಡಬೇಕು ಎಂಥ ವೈಭವ, ಜಗತ್ತೆಷ್ಟು ಸುಂದರ ಆಗ್ತದೆ. ಇವೆಲ್ಲ ನಮಗೆ ದೇವರು ಕೊಟ್ಟಿದ್ದ್ಯಾಕೆ? ಕೈಗಳನ್ನು ಬಳಸು, ಜಗತ್ತನ್ನು ಸುಂದರ ಮಾಡು. ನಿನ್ನ ಜೀವನವನ್ನು ಸುಧಾರಿಸಿಕೋ. ನಿನ್ನ ಜೀವನದಲ್ಲಿ ಕಳೆಯನ್ನು ತುಂಬು, ಜೀವನದ ವೈಭವವನ್ನು ಅನುಭವಿಸುವಂತೆ ಕೆಲವು ಸಲಕರಣೆಗಳನ್ನು ಕೊಟ್ಟ ದೇವರು, ಸಾಧನೆಗಳನ್ನು ಕೊಟ್ಟ. ಹೊರಗೆ ಮೈ ಕೊಟ್ಟ, ಒಳಗೆ ಮನಸ್ಸು ಕೊಟ್ಟ.
ಎರಡನ್ನೂ ಬಳಸಬೇಕಲ್ಲ. ಕಾಲದವ ಅಂತ ತಿಳ್ಕೊಂಡು, ಕಾಲದವ ಅಂತ ತಿಳಿದು ಎಲ್ಲಿಗೆ ಹೋಗ್ಬೇಕು ಅಲ್ಲೇ ಹೋಗ್ಬೇಕು. ಸಿಕ್ಕಲ್ಲೆಲ್ಲ ಹೋದ್ರೆ ಜೀವನ ಹೆಂಗ್ ಚಂದ ಆಗ್ತದೆ? ಹೌದಲ್ಲ ಹೇಳಿ? ಏನ್ ನನಗೂ ನಡೆಯಕ್ಕೆ ಬರ್ತದಂತ ಅಂಗಡಿಗೆ ಹೋದ. ಎದರ ಅಂಗಡಿ ಗೊತ್ತದಲ್ಲ, ಅಂಗಡಿಗೆ ಹೋದ. ಇನ್ನೊಬ್ಬ ನಡೆದು ಗುಡಿಗೆ ಹೋದ. ಎಷ್ಟು ವ್ಯತ್ಯಾಸ, ಎಷ್ಟು ವ್ಯತ್ಯಾಸ. ಮಾತು ಬರ್ತಾವಂತ ಸಿಕ್ಕದ ಮಾತಾಡ್ದ, ಜಗಳ ತಂದ. ಮಾತು ಬಂದಿದ್ದನ್ನೆಲ್ಲ ಸುಂದರವಾಗಿ ಬಳಸಿಕೊಂಡು ಒಬ್ಬ ಕವಿಯಾದ. ಹೌದಲ್ಲ ಹೇಳಿ? ಇವ ಸಾಧನಗಳು, ಇವುಗಳನ್ನು ಚೆನ್ನಾಗಿ ಬಳಸಬೇಕು. ಈಗ ಮಾಡ್ಯಾರಲ್ಲ ಇಂದು ವಿಜಯಾದಶಮಿ, ಇಲ್ಲೆಲ್ಲ ನೋಡಬೇಕು ಎಷ್ಟು ಅದ್ಭುತವಾಗಿ ಇಲ್ಲೊಂದು ಕಲಾಕೃತಿ ಮಾಡ್ಯಾರ. ಎಷ್ಟು ಕಷ್ಟಪಟ್ಟಾರ. ಸಾವಿರಾರು ಹೂಗಳನ್ನು ತಂದಾರ, ಅದನ್ನು ಹಾಕಿದಾರ, ಸೌಂದರ್ಯ ಮಾಡ್ಯಾರ. ಎಲ್ಲ ಮಾಡಿದ್ದೆ ಅದಕ್ಕೆ, ಎದರಿಂದ? ಇವ ಕೈಗಳಿಂದ. ಕೆಡ್ಸಕ್ಕೆ ಬರುವುದಿಲ್ಲೇನು 5 ನಿಮಿಷದಾಗ? ಬರ ಕಾಲ್ಯ ಆ ಕಡೆ ತುಳಿದಾಡಿ ಬಿಟ್ರೆ ಮುಗಿದೋಯ್ತು. ಕೆಡಿಸೋದು ಸುಲಭ, ಕಟ್ಟೋದು ಕಷ್ಟ. ಮಾಡೋದು ಕಷ್ಟ, ಕೆಡುವುದು ಸುಲಭ. ಹೌದಲ್ಲ ಹೇಳಿ? ಬಹಳ ಕಷ್ಟದ ಅದ. ನಾವು ಹೆಂಗೆ ಬಳಸಬೇಕೋ ಹಾಗೆ ಬಳಸಬೇಕು ಸಾಧನಗಳನ್ನು. ಅದಾವಂತ ಏನರೇ ಮಾಡಕ್ಕೆ ಹೋಗಬಾರದು. ಅದಕ್ಕೆ ಶೋಭೆ ಬರಬೇಕಲ್ಲ. ಏನು ಮಾಡ್ತೇವಿ? ಕೈಗೆ ಶೋಭೆ, ಕೈಗೆ ಅಲಂಕಾರ ಯಾವುದು? ಕೈಗೆ ಅಲಂಕಾರ ಯಾವುದು ಹೇಳಿ? ಈ ಬೆರಳುಗಳು ಸುಂದರ ಆಗಬೇಕಾದ್ರೆ ಏನು ಮಾಡಬೇಕು? ಬೆರಳುಗಳಿವು ಸುಂದರ ಆಗಬೇಕಾದ್ರೆ ಬಣ್ಣ ಹಚ್ಚಿಕೊಳ್ಳೋದಲ್ಲ. ಇವಕ್ಕೇನರೇ ಬಂಗಾರದ ಆಭರಣಗಳನ್ನು ಹಾಕ್ಕೊಳ್ಳೋದಲ್ಲ, ಹಾಕಬಾರ್ದಂತಲ್ಲ, ಹಾಕ್ಕೊಳ್ಳೋದೇ ಅಲ್ಲ. ಏನೋ 1 ಹಾಕಿದ 2 ಹಾಕಿದ, ಬಾಗ್ಲಾರ್ದಷ್ಟು ಎದಕ್ಕೆ ಬರ್ತದ? ಬೆರಳುಗಳ ಹೇಳ್ತಾವ ನಾವು ಇರೋದು ಅದಕ್ಕೆ, ಕೆಲಸ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ. ಮಸ್ತಾಗಿ ಬೆರಳುಗಳನ್ನು ಬಳಸೋ ಮನುಷ್ಯನೇ ನೀನು ನಿನ್ನ ಬದುಕಿನಲ್ಲಿ ಸ್ವರ್ಗ ತಯಾರ ಮಾಡಬಹುದು. ಅಷ್ಟು ಚಲೋ ನಾವದೇವಿ. ಬೆರಳ ಬಳಸು, ಅದಕ್ಕೆ ಸೌಂದರ್ಯ ಅಂತಾರೆ. ಅವಾಗ ಬಳಸಿದಾಗ ಇವ ನೋಡಪ್ಪ ಬೆರಳುಗಳು ಇವು ಇಷ್ಟು ಕೆಲಸ ಮಾಡ್ಯಾವ ಅಂದ್ರೆ ಇದಕ್ಕೆ ಶೋಭೆ. ಹಾಗೆ ದೇಹ ಹೇಗದ ಹಾಗೆ ಮನಸ್ಸನ್ನು ಚೆನ್ನಾಗಿ ಬಳಸು, ಸ್ವಚ್ಛಾಗಿಟ್ಟುಕೋ, ಚೆನ್ನಾಗಿ ಬಳಸು. ಸ್ವಚ್ಛ ಇರದೆ ಇದ್ರೆ ಅವು ಸರಿ ಕೆಲಸ ಮಾಡುವುದಿಲ್ಲ. ಒಂದು ಕಡ್ಡಿ ಪೆಟ್ಟಿಗೆ ಅದ, ಒಳಗೆ ಕಡ್ಡಿ ಅದಾವ, ಚಲೋ ಅದಾವ, ಆದ್ರೆ ಎಲ್ಲಿಟ್ಟಾನ? ಎಲ್ಲ ಅದು ತಂಪು ಸ್ಥಳ, ಅದ್ರಾಗಿಟ್ಟಾನ ಒಳಗಿನ ಕಡ್ಡೆಲ್ಲ ತಂಪಾಗ್ಯಾವ. ಅವ್ಯಾಂಗ ಕೊರಿತಾವ? ಅದ್ಯಾಂಗ ದೀಪ ಹಚ್ಚಕ್ಕೆ ಬರ್ತದ? ಅದನ್ನ ಹೆಂಗಿಡ್ಬೇಕು ಹಂಗಿಡ್ಬೇಕು. ಅದು ತೊಯ್ಲಾರ್ದಂಗ ಯಾವಾಗಲೂ ಒಣಗಿರುವಂಗ ಇಟ್ರೆ ತತ್ಕ್ಷಣ ದೀಪ ಹಚ್ಚಬಹುದು. ತತ್ಕ್ಷಣ. ಅದರ ಕಡೆ ಉಪೇಕ್ಷೆ ಮಾಡಿ ಬಿಟ್ಟೇವಿ ಅಂದರೆ ಹಚ್ಚಕ್ಕಾಗೋದಿಲ್ಲ, ಕತ್ತಲಲ್ಲಿ ಬದುಕಬೇಕಾಗ್ತದೆ. ಹಾಗೆ ನಮ್ಮ ಮನಸ್ಸನ್ನೋದೊಂದು ಅದೇ, ಅದನ್ನ ಸರಿಯಾಗಿ ಬಳಸಬೇಕು ಅಂತ ಬಸವಣ್ಣನವರು ಅವಗುಣವೆಂಬ ಕಸವ ಕಿತ್ತಿ ಸಲಹಯ್ಯ. ಅದರಲ್ಲಿ ಅವಗುಣಗಳು ಬರ್ತಾವ, ಅದರಿಂದ ಆ ಮನಸ್ಸು ಸರಿಯಾಗಿ ಕೆಲಸ ಮಾಡುವುದಿಲ್ಲ.
ಮನಸ್ಸೇ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಜೀವನ ಹೆಂಗೆ ಚಂದ ಆಗ್ತದೆ ಹೇಳಿ? ಮನಸ್ಸು ಚೆನ್ನಾಗಿರು, ಮನಸ್ಸು ಸುಂದರವಾಗಿರು. ಈಗ ಪೇಂಟಿಂಗ್ ಮಾಡ್ತಾರಲ್ಲ, ನೋಡಿರಿಲ್ಲ? ಪೇಂಟಿಂಗ್ ಮಾಡ್ತಾರೆ, ಬ್ರಷ್ ಚಲೋ ಇರಬೇಕು. ಎಂಥದರೆ ಬ್ರಷ್ ತಂದ್ರೆ ಅದೇ ಹಂಗ ಆಗ್ತದೆ ಚಿತ್ರದ. ಬಣ್ಣ ಚಲೋ ಇರ್ಬೋದು, ಬ್ರಷ್ ಅದು ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಸೂಕ್ಷ್ಮವಾಗಿ ನಾವು ರೇಷೆ ತೆಗಿಬಹುದು. ಸೂಕ್ಷ್ಮವಾಗಿ ಸುಂದರವಾದ ಚಿತ್ರಗಳನ್ನು ಬಿಡಿಸಬಹುದು. ಅದೇ ಕೆಟ್ಟ ಒಳಕಿನ್ನೇನದು. ಹಾಗೆ ಜೀವನದಲ್ಲಿ ಮನಸ್ಸನ್ನ ಚೆನ್ನಾಗಿ ಇಟ್ಟುಕೊಂಡಿರೋದು, ಇದನ್ನ ಶುದ್ಧಗೊಳಿಸೋದು ಮನಸ್ಸನ್ನ. ಇದರಲ್ಲಿ ಕೆಲವು ಹೊಲಸುಗಳು ಬರ್ತಾವ, ಕೆಲವು ಅವಗುಣಗಳು ಸೇರ್ತಾವ ಮನಸ್ಸಿನಾಗ. ಅದಕ್ಕೇನು ಪ್ರಯತ್ನ ಮಾಡಬೇಕಾಗಿಲ್ಲ, ತಾನೇ ಸೇರ್ತ. ಕಸ ಯಾರೇ ಬಿತ್ತಾರೇನು ಹೇಳಿ? ಕಸವನ್ನು ಯಾರಾದರೂ ಹೊಲದಲ್ಲಿ ಬಿತ್ತಾರೇನು? ಅದಕ್ಕೇನು ಗೊಬ್ಬರ ಹಾಕಿ ಬೆಳೆಸ್ತಾರೇನು? ಅದಕ್ಕೆ ನೀರು ಉಣಿಸಿ ಅದನ್ನ ದೊಡ್ಡದ ಮಾಡ್ತಾರೇನು? ಏನೂ ಇಲ್ಲ, ತಾನೇ ಬೆಳಿತಾವ. ಆದರೆ ನಾವು ಬೆಳಿಬೇಕಾಗಿತ್ತು ಅಂದ್ರೆ ಕಷ್ಟಪಡಬೇಕಾಗ್ತದೆ. ಬಿತ್ತಬೇಕು, ಉತ್ತಬೇಕು, ಎಲ್ಲ ಮಾಡಬೇಕು. ಕಸ ಬೆಳಕೇನು ಅವಶ್ಯ ಇಲ್ಲದ. ಹಾಗೆ ಮನಸ್ಸು ಹೊಲಸಾಗಕ್ಕೆ ಏನೂ ಮಾಡಬೇಕಾಗಿಲ್ಲ, ತಾನೇ ಹೊಲಸಾಗ್ತದೆ. ಮನಸ್ಸಿನಲ್ಲಿ ಅವಗುಣಗಳು ಬೆಳೆಯೋದಕ್ಕೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಅವಗುಣಗಳು ಬೆಳೀತಾ ಇರ್ತಾವ. ಇಂಥ ಅವಗುಣಗಳನ್ನು ತೆಗೆದು ಹಾಕಬೇಕು, ಅವುಗಳನ್ನು ಶುದ್ಧ ಸ್ವಚ್ಛ ಮಾಡಬೇಕು. ಅದಕ್ಕಾಗಿ ಕೆಲ ಅವಗುಣಗಳನ್ನು ನಾವು ನೋಡ್ತಾ ಇದ್ದೇವೆ. ಇಂದೊಂದು ಅವಗುಣ ಅದು ಏನು ಅಂದ್ರೆ, ಇನ್ನೊಬ್ಬರದು ಚಲೋ ಆಗೋದನ್ನ ಕಂಡು ಹೊಟ್ಟಿ ಕಿಚ್ಚ ಪಡೋದು. ಚಲೋ ಇಲ್ಲ ಇದು. ಇನ್ನೊಬ್ಬರದು ಏಳಿಗೆಯಾದರೆ ಸಹನ ಇಲ್ಲ. ಇದೊಂಥರ, ಇದು ಇರೋ ತಕ ನಾವೇನು ಮಾಡ್ಲಿಕ್ಕಾಗ್ತದೆ ಹೇಳಿ? ಏನು ಬೆಳಿಲಿಕ್ಕಾಗ್ತದೆ? ಎಲ್ಲಿ ಶಾಂತಿ, ಎಲ್ಲಿ ಸಮಾಧಾನ ಹೇಳಿ? ನೀವು ಬೆಳೆದರೆ ನನಗೆ ತಾಪ ಆಕ್ಕಿತ್ತು ಅಂದ್ರೆ ಸಂತೋಷ ಪಡೋದು ಹೇಗಾಗ್ತದೆ? ಒಂದೇನೋ ಸುಂದರ ಮಾತು ಹೇಳ್ತಾರೆ ಇಂಗ್ಲಿಷ್ದಾಗ, thou shalt not covet thy neighbor's house. Thou shalt not covet thy neighbor's wife. ಎಷ್ಟು ಚಲೋ ಎರಡು ಮಾತು ಹೇಳ್ಯಾರ. ನಿಮ್ಮ ನೆರೆ ಹೊರೆಯವ್ರ ಮನೆಗಳು ಚಂದಿದ್ರೆ ತಾಪ್ ಮಾಡ್ಕೋಬೇಡ. ಅವ್ರ ಮನೆಯವರು ಚಂದಿದ್ರೆ ಮತ್ತಿಟ್ಟು ತಾಪ್ ಮಾಡ್ಕೋಬೇಡ. ಎರಡು ಚಲೋ ಇಲ್ಲ. ಸಂತೋಷ ಪಡು. ನಮ್ಮ ಮನೆಯ ಸಮೀಪಕ್ಕೆ ಒಂದು ಸುಂದರ ಮನೆ ಅದ ಅಂತ ಆನಂದ ಪಡು ಮನುಷ್ಯನೇ. ಹೊಟ್ಟಿ ಕಿಚ್ಚ ಯಾಕೆ? ತಾಪ ಯಾಕೆ? ಅಸಹನ ಯಾಕೆ? ಯಾರೂ ಬೆಳಿಬಾರದೇನು ಈ ಜಗತ್ತಿನಲ್ಲಿ? ಯಾರೂ ಬೆಳಿಬಾರದೇನು? ಎಲ್ಲನೂ ನಮ್ಮಷ್ಟಕ್ಕೆ ನಮಗಿಂತ ಕೆಳಗೆ ಇರಬೇಕೇನು ಹೇಳು? ಇದು ಬಹಳ ಭಯಾನಕವಾದ ಗುಣ. ಇದು ಏನು ಹಿಡ್ಸಂಗ ಇಲ್ಲ. ಇನ್ನೊಬ್ರು ಏನ್ರೆ ಬೆಳೆದರೆ ಅವ್ರು ಬೆಳೆದಿರ್ತಾರೆ, ಅವರು ಕಷ್ಟಪಟ್ಟಿರ್ತಾರೆ, ಅವ್ರು ಮಾಡ್ಕೊಂಡಿರ್ತಾರೆ. ಇವ ನೋಡಿ ತಾಪ್ ಮಾಡ್ಕೊಂಡು
ಅದಕ್ಕೆ ಅವ್ರು ಹೇಳಿದರು, ನಿಮ್ಮ ನೆರೆ ಹೊರೆಯ ಮನೆಗಳು ಚೆನ್ನಾಗಿದ್ರೆ, ಚಂದಿದ್ರೆ ಮೆಚ್ಚುಗೋ. ಅದನ್ನ ಕಂಡು ತಾಪ್ ಮಾಡ್ಕೋಬೇಡ, ತಾಪ್ ಮಾಡ್ಕೋಬೇಡ. ನಿನಗ ಆಗ್ತಿತ್ತು ನೀನು ಕಟ್ಗೋ, ಆಗದಿದ್ರೆ ನೋಡಿ ಆನಂದ ಪಡೋ ಮನುಷ್ಯನೇ, ತಾಪ್ ಯಾಕೆ ಮಾಡ್ಕೋತೀಯ? ಎಲ್ಲರಿಗೂ ಎಲ್ಲ ಸಿಗ್ತಾವೇನು ಈ ಜಗತ್ತಿನಾಗ? ಒಬ್ರದ ಕಂಠ ಛಲೋ ಇರ್ತದೆ, ಒಬ್ರದ ಕೈ ಛಲೋ ಇರ್ತದೆ. ಹೇಳಿ, ಹಾಡವರು ಹಾಡ್ತಾರೆ, ಕೈಯಿಂದ ಅಡಿಗೆ ಮಾಡೋರು ಮಾಡ್ತಾರೆ. ಅದು ಹಾಡೋದು ಬಹಳ ಚಲೋ, ಅಡಿಗೆ ಮಾಡೋದು ಬಹಳ ಕೀಳ ಅಂತ ಎಲ್ಲದ? ಹಾಡು ಬರಬೇಕಾದ್ರೆ ಮನ್ಯಾಗ ಅಡಿಗೆ ಆಗ್ಬೇಕಾಗ್ತದೆ. ಇಲ್ಲೇನು ಹಾಡೇನು ಬರ್ತಾವ? ಇವರು ಬಡಿಯದೇ ಇದ್ರೆ ರೊಟ್ಟಿ ಅವೇನು ಹಾಡ್ತಾನಲ್ಲೇ. ಹೊಟ್ಟೆ ಕಿಚ್ಚ ಪಡೋದ್ರಾಗ ಏನದ? ಅವ ಮೆರಿತಾನ, ಅಲ್ಲಿ ಇರ್ತಾನ, ಅವಾಗ ಎಲ್ಲ ಸತ್ಕಾರ ಸಮಾರಂಭ ಯಾರಿಗೆ ಮಾಡ್ತಾರೆ? ಹಾಡವಾಗ ಮಾಡ್ತಾರೆ. ಅವನಿಗೆ ಉಣಿಸಿ ತಿನಿಸಿ ಎಲ್ಲ ಪ್ರೋತ್ಸಾಹ ಕೊಟ್ಟವ್ರಿಗೆ ಯಾರು ಕರೆದಾರ? ಒಂದರೆ ದಿವಸ ಅವರಿಗೆ ಸತ್ಕಾರ ಮಾಡ್ಯಾರ? ಯಾರು ಮಾಡ್ಯಾರ? ಆದ್ರೆ ಏನದನ್ನು ಉಣಿಸಿ ಮಾಡ್ಯಾರ? ಅವ್ರ ತಾಯಿ ಉಣಿಸ್ಯಾಳ, ತಿನ್ಸ್ಯಾಳ, ಇವ ಬೆಳ್ಯಾಕ ಹತ್ಯಾನ, ಆ ತಾಯಿನ ಯಾರು ಕರೆದೇ ಇಲ್ಲ. ಆದ್ರೆ ಹೊಟ್ಟೆ ಕಿಚ್ಚಿರ್ತದೇನು? ಇಲ್ಲ, ಬೆಳೆದಾನ, ಬಹಳ ಚಲೋ ಬೆಳೆದಾನ. ಬಂದ ಜನ ಹೇಳ್ತಾರ, ಏನ್ ನಿನ್ನ ಮಗ ಏನ್ ಅದ್ಭುತ ಹಾಡ್ತಾನ, ಬಹಳ ಹಾಡ್ತಾನ. ಅದನ್ನ ನೋಡಿ ಅವ್ರಿಗೆ ಆನಂದ ಆಗ್ತದೆ ವಿನ ಹೊಟ್ಟೆ ಕಿಚ್ಚಾಗ್ತದೇನು? ಹಿಂಗಾಗ್ಯಾನ. ನಾನು ಉಣಿಸಿ ತಿನಿಸಿ ನನ್ನ ಹೆಸರು ಹೇಳಲಾರ್ದೆ ಶುರು ಮಾಡ್ಯಾನ. ಹಿಂಗಂತಾರೆ ಏನು? ಏನೂ ಇಲ್ಲ. ಅವ್ರಿಗೆ ಎಷ್ಟು ಆನಂದ ಆಗ್ತದೆ. ಮತ್ತೆ ಮನೆಗೆ ಬಂದ್ರೆ, ನೀ ಹಾಡಿ ಬಂದಿಯಲ್ಲಪ್ಪ, ಈ ಹಾಲು ಕುಡಿ, ಈ ಹಣ್ಣು ತಿನ್ನು, ಚಲೋತಾಗಿ ಹಾಡ್ದಿಯಲ್ಲ, ಬಹಳ ಆನಂದ ಆಯ್ತು ಅಂತಾರ. ಅದಕ್ಕೆ ಹೃದಯ ಅಂತ ಕರೀತಾರೆ. ಇಲ್ಲವೇ? ಅದು ಮತ್ಸರ ಇಲ್ಲದ ಹೃದಯ, ಹೊಟ್ಟೆ ಕಿಚ್ಚು ಇಲ್ಲದ ಹೃದಯ. ಆದರೆ ಇನ್ನು ಕೆಲವು ಕಡೆ ಅದ, ಅವ ಹಾಡಿದ್ರೆ ಇವಾಗ ತಾಪಸರು ಹೆಂಗರೆ ಮಾಡಿ ಇವನ ಹಾಡ ಕೆಡಿಸ್ಬೇಕು ಹೇಳಿ. ಇವನ ಹಾಡ್ತಾನಲ್ಲ, ಇವನ ಮರ್ಯಾದೆ ಬಹಳ ಊರಾಗ ಬಹಳ ಆಗ್ಯದ. ನಾನು ಹಾಡ್ತೇನೆ, ನಮ್ಮ ಹಾಡು ಯಾರು ಕೇಳಲ್ರಿ. ಇವ ಇರುತಕ್ಕ ನನ್ನ ಹಾಡು ಯಾರು ಕೇಳೋರು? ನಮ್ಮ ಹಾಡು ಯಾರು ಕೇಳೋರು? ಅದಕ್ಕೆ ಇವನು ಊರು ಬಿಡಿಸ್ಬೇಕು. ಹೆಂಗ ನಡೀತದ ಕೆಲಸ? ಮನಸ್ಸು ಹೆಂಗ್ ಕೆಲಸ ಮಾಡ್ತದ? ಇಂಥ ಮನುಷ್ಯ ಇನ್ನೊಬ್ಬರದ ಚಂದ ಇರೋದನ್ನ ಕಂಡ ಸಂತೋಷ ಪಡ್ಲಿಕ್ಕೆ ಆಗದಂಥ, ಅಷ್ಟೇ ಅಲ್ಲ ತಾಪ ಮಾಡಿಕೊಳ್ಳುವಂಥ ಮನಸ್ಸಿತ್ತು ಅಂದರೆ ಜೀವನ ಚಲೋ ಹೆಂಗಾಗ್ತದೆ, ಜಗತ್ತರ ಹೆಂಗ ಚಂದ ನಡೀತದೆ ಹೇಳಿ. ಹಾಡವ ಬಂದವ, ಇದು ಕಥೆ ನಡೆದದ್ದು. ಅವಾಗ ಒಬ್ಬ ರಾಜನ ಆಸ್ಥಾನದಾಗ ಒಬ್ಬ ಸಂಗೀತಗಾರ ಇದ್ದ. ಅವ ಅರಮನೆಯ ಸಂಗೀತಗಾರ. ಆ ರಾಜ್ಯದ ರಾಜನಿಂದ ಮರ್ಯಾದೆ ಪಡೆದ ಸಂಗೀತಗಾರ ಇದ್ದ. ಅಲ್ಲಿಗೆ ಈತನ ಸಂಗೀತ ಯಾವಾಗ ಬೇಕು ಮಹಾರಾಜ ಈತ ಹಾಡ್ತಾ ಇದ್ದ. ಇವನಿಗೆ ಬಹಳ ಮರ್ಯಾದೆ ಇತ್ತು, ರಾಜ ಸಂಗೀತಗಾರ ಅಂತ. ಆ ಬಳಿಕ ಅಲ್ಲಿಗೆ ಇನ್ನೊಬ್ಬ ಬಂದ, ಸಣ್ಣವ. ಇವ 50ರ ಮ್ಯಾಲ ಈ ರಾಜ ಸಂಗೀತಗಾರ. ಅದೇ ಊರಿಗೆ, ಅದೇ ರಾಜ್ಯಕ್ಕೆ ಅರಮನೆಗೆ ಇನ್ನೊಬ್ಬ ಸಂಗೀತಗಾರ ಬಂದ.